ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಿಮ್ಮನ್ನು ಅಪರೂಪವಾದಂಥ ಅತಿ ಸುಂದರವಾದ ವಿಷ್ಣುವಿನ 3 ವಿಭಿನ್ನ ರೂಪಗಳನ್ನು ಒಂದೇ ದೇವಾಲಯದಲ್ಲಿ 3 ಜನ ಅಣ್ಣ ತಮ್ಮಂದಿರು ತಮ್ಮ ಭಕ್ತಿ ಮತ್ತು ಅಭಿರುಚಿಗೆ ತಕ್ಕಂತೆ ಕ್ರಿಸ್ತಶಕ 1200ರಲ್ಲಿ ಪೂಜಿಸಿ ಜನಕಲ್ಯಾಣಕ್ಕಾಗಿ ಅರ್ಪಿಸಿದ, ಜನರು ಒಳಿತು ಕಂಡಿರುವ, ಒಳಿತು ಕಾಣುತ್ತಿರುವ ಈ ಪುಣ್ಯ ದೇವಾಲಯವೊಂದರ ಬಗ್ಗೆ ತಿಳಿಯೋಣ ಬನ್ನಿ. ಕ್ರಿಸ್ತಶಕ 1026ರಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು 3ನೆಯ ನರಸಿಂಹರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅವನು 3 ಜನ ಸೈನ್ಯಾಧಿಕಾರಿಗಳನ್ನು ನೇಮಿಸಿಕೊಂಡು ತನ್ನ ಸೈನ್ಯವನ್ನು 3 ವಿಭಾಗಗಳನ್ನಾಗಿ ಮಾಡಿ 3 ಜನ ಅಣ್ಣ ತಮ್ಮಂದಿರಾದ ಅಪ್ಪಯ್ಯ, ಗೋಪಾಲ, ಮಾಧವರೆಂಬುವರನ್ನು ಸೈನ್ಯಾಧಿಕಾರಿಗಳನ್ನಾಗಿ ನೇಮಿಸಿದನು. 3 ಜನರು ದಕ್ಷತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ರಾಜ್ಯವನ್ನು ಮುನ್ನಡೆಸುತ್ತಿದ್ದರು. ಈ 3 ಜನರು ಮಹಾವಿಷ್ಣು ಭಕ್ತರಾಗಿದ್ದು ವಿಷ್ಣುವಿನ ಒಂದೊಂದು ರೂಪವನ್ನು ಆರಾಧಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ರಾತ್ರಿಯಲ್ಲಿ ಹಿರಿಯ ಸಹೋದರನಾದ ಅಪ್ಪಯ್ಯನಿಗೆ ಶ್ರೀ ನರಸಿಂಹ ಸ್ವಾಮಿಯು ಕಾಣಿಸಿಕೊಂಡು, ನೀನು ಶ್ರೀ ಲಕ್ಷ್ಮೀ ಸಮೇತ ನನ್ನ ದೇವಾಲಯವೊಂದನ್ನು ಕಟ್ಟಿಸಿ ಪ್ರತಿಷ್ಠಾಪಿಸು ಎಂದು ಹೇಳಿ ಕಾಣದಾದನು. ಅದೇ ರಾತ್ರಿ ಗೋಪಾಲನೆಂಬುವನಿಗೆ ಕನಸಿನಲ್ಲಿ ಬಂದಂಥ ಶ್ರೀ ಕೃಷ್ಣ ಪರಮಾತ್ಮನು, ನೀನು ಒಂದು ದೇವಾಲಯವನ್ನು ಕಟ್ಟಿ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಪ್ರತಿಷ್ಠಾಪಿಸು ಎಂದು ಹೇಳಿ ಕಾಣದಾದನು. ಅದೇ ರಾತ್ರಿಯಲ್ಲಿ ಮಾಧವನೆಂಬುವನ ಕನಸಿನಲ್ಲಿ ಕಾಣಿಸಿಕೊಂಡ ವಿಷ್ಣುದೇವನು ದೇವಾಲಯವೊಂದನ್ನು ನಿರ್ಮಿಸಿ ಶ್ರೀ ಲಕ್ಷ್ಮೀ ಸಮೇತನಾಗಿ ನನ್ನನ್ನು ಪ್ರತಿಷ್ಠಾಪಿಸು ಎಂದು ಹೇಳಿ ಕಾಣದಾದನು. ಬೆಳಿಗ್ಗೆ ಅಣ್ಣ ತಮ್ಮಂದಿರು ಒಂದೇ ಕಡೆ ಸೇರಿ ತಮ್ಮ ಕನಸುಗಳ ಬಗ್ಗೆ ಹೇಳಿಕೊಂಡರು. ನಂತರದಲ್ಲಿ 3 ಜನರು ಒಂದೇ ತೀರ್ಮಾನಕ್ಕೆ ಬಂದು ಬೇರೆ ಬೇರೆಯಾಗಿ ದೇವಾಲಯಗಳನ್ನು ನಿರ್ಮಿಸುವುದು ಬೇಡ, 3 ಜನರು ಸೇರಿ ಒಂದು ಅದ್ಭುತವಾದ, ತುಂಬ ಸುಂದರವೂ ಮನೋಹರವೂ ಆದಂಥ 3 ಗರ್ಭಗೃಹಗಳನ್ನು ಹೊಂದಿರುವ ಒಂದೇ ದೇವಾಲಯವನ್ನು ಕಟ್ಟಿಸಿ ತಮ್ಮ ಭಕ್ತಿ ಮತ್ತು ಅಭಿರುಚಿಗೆ ಅನುಗುಣವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಲಕ್ಷ್ಮೀ ಸಮೇತ ಚನ್ನಕೇಶವ ಸ್ವಾಮಿಯನ್ನು ಪ್ರತಿಷ್ಠಾಪಿಸಲು ತೀರ್ಮಾನಿಸಿ ಈ ತ್ರಿಕುಟಾಚಲ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವು ಉತ್ತರಾಭಿಮುಖವಾಗಿದ್ದು ಮುಖ್ಯ ಶಿಖರವನ್ನು ಹೊಂದಿರುವ ಗರ್ಭಗೃಹದಲ್ಲಿ ಉತ್ತರಾಭಿಮುಖವಾಗಿ ಶ್ರೀ ಲಕ್ಷ್ಮೀ ಸಮೇತನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು, ಶ್ರೀ ವಿಷ್ಣು ಚನ್ನಕೇಶವನೆಂದು ಕರೆಯುವ ಮೂರ್ತಿಯು ವಿರಾಜಮಾನವಾಗಿದ್ದು, ಈ ಮೂರ್ತಿಯು ಅತಿ ಸುಂದರವಾಗಿ ಮನಮೋಹಕವಾಗಿ ನಿರ್ಮಿಸಿದ್ದು ನೋಡುಗರ ಹಾಗೂ ಭಕ್ತಾದಿ ಜನರ ಮನಸೂರೆಗೊಳ್ಳುತ್ತಿದೆ. ಇನ್ನು 2ನೆಯ ಗರ್ಭಗೃಹದಲ್ಲಿ ಹಿರಣ್ಯಕಶಿಪುವನ್ನು ಸಂಹರಿಸಿದ ಮೇಲೆ ಶ್ರೀ ನರಸಿಂಹ ಸ್ವಾಮಿಯು ಶಾಂತನಾದಾಗ ಲಕ್ಷ್ಮೀ ದೇವಿಯು ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ಆಗ ನರಸಿಂಹಸ್ವಾಮಿಯು ಲಕ್ಷ್ಮೀ ನರಸಿಂಹನಾಗುತ್ತಾನೆ. ಆ ಭಂಗಿಯಲ್ಲಿ ಪೂರ್ವಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ನಿರ್ಮಿಸಲಾಗಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕೂಡಿಸಿಕೊಂಡು ತನ್ನ ಕೈಯಿಂದ ಲಕ್ಷ್ಮಿಯನ್ನು ಒಪ್ಪಿಕೊಂಡಂತೆ ಅದ್ಭುತವಾಗಿ, ಅತಿ ಸುಂದರವಾಗಿ ಹಾಗೂ ಮನೋಹರವಾಗಿ ನಿರ್ಮಿಸಲಾಗಿದೆ. ಇನ್ನು ಬಲಭಾಗದ ಗರ್ಭಗೃಹದಲ್ಲಿ ಪಶ್ಚಿಮಾಭಿಮುಖವಾಗಿ ಕೊಳಲನೂದುತ್ತಾ ನಿಂತಿರುವ ವೇಣುಗೋಪಾಲ ಸ್ವಾಮಿಯು ತನ್ನನ್ನು ತಾನೇ ಮೈಮರೆತು ಕೊಳಲನೂದುತ್ತಾ ಆನಂದದಿಂದ ನಿಂತಿರುವ ಭಂಗಿಯು ತುಂಬ ಮನೋಹರವಾಗಿ ಅದ್ಭುತವಾಗಿ ಕಾಣಿಸುತ್ತದೆ. ನೋಡುತ್ತಿದ್ದರೆ ನಮ್ಮನ್ನು ನಾವೇ ಮರೆತು ಬಿಡುತ್ತೇವೆ. ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಶ್ರೀ ವೇಣುಗೋಪಾಲ ಸ್ವಾಮಿಯ ಮೂರ್ತಿಗಳು ತುಂಬ ಅದ್ಭುತವಾಗಿ ಇಲ್ಲಿ ಪೂಜೆಯು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಧಾನ ಪೂಜೆಯಾದ ನಂತರ ಲಕ್ಷ್ಮೀ ಚನ್ನಕೇಶವನಿಗೆ, ಕೊನೆಯದಾಗಿ ವೇಣುಗೋಪಾಲನಿಗೆ ಪೂಜಿಸಲಾಗುತ್ತದೆ. ಈ ಕ್ಷೇತ್ರಕ್ಕೆ ಮಾಟ, ಮಂತ್ರ, ತಂತ್ರ, ಗಾಳಿಪೀಡೆ, ಪಿಶಾಚಿ ಕಾಟ ಇರುವವರು, ಮದುವೆ ಇಲ್ಲದವರು, ಮಕ್ಕಳಿಲ್ಲದವರು
ಸಂಸಾರದಲ್ಲಿ ತೊಂದರೆ ಇರುವವರು ಮನೆ ಕಟ್ಟಲು ಭೂಮಿ ಕೊಳ್ಳಲು ಇಲ್ಲಿಗೆ ಬಂದು ಪೂಜಿಸಿ ಫಲ ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಲ್ಲಿಗೆ ದೇಶ ವಿದೇಶದಿಂದ ಭಕ್ತರು ಮತ್ತು ಪ್ರವಾಸಿಗರು ಬರುತ್ತಿದ್ದಾರೆ. ಇಲ್ಲಿ ಬ್ರಹ್ಮರಥೋತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ನರಸಿಂಹ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ತ್ರಿಕುಟಾಚಲ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಾಲಯವು ಇರುವುದಾದರೂ ಎಲ್ಲಿ ಎಂದರೆ ತಿಪ್ಟೂರು ತಾಲ್ಲೂಕು ನೊಣವಿನಕೆರೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ತುರುವೇಕೆರೆಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.